ದೇವಿ ನಮಃ. ಆಚೆ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇಲ್ಲಿ ನಾನು ಚೆನ್ನಾಗಿದ್ದೀನಿ. ಓಕೆನಾ? ಬನ್ನಿ, ಇವತ್ತು ಮತ್ತೆ ಒಂದು ಗುಡ್ ನ್ಯೂಸು, ಗೃಹಲಕ್ಷ್ಮಿ ಟಾಪಿಕ್ಕು. ಮಹಿಳೆಯರಿಗೆ ಗುಡ್ ನ್ಯೂಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಓಕೆನಾ? ಗೃಹಲಕ್ಷ್ಮಿ ಅಂದಮೇಲೆ ಅಫ್ಕೋರ್ಸ್ ಮಹಿಳೆಯರಿಗೆ ಅಂತಲೇ ಅದು ಒಂದು ಮೈಂಡ್ಸೆಟ್ ಏನು, ಅದು ಖಂಡಿತ ಅಲ್ವಾ? ಓಕೆನಾ? ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಟಾಪಿಕ್ಕು, ಏನು ಗೃಹಲಕ್ಷ್ಮಿ, ಮತ್ತೊಂದೇನು ಗುಡ್ ನ್ಯೂಸು, ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಏನು ನನ್ನ ಡ್ಯೂಟಿ? ನಿಮಗೆ ಎಲ್ಲ ನೆನಪಿರಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಈ ನಡುವೆ ನಂದು ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ. ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಐ ಹಾರ್ಡ್ಲಿ ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. 96% ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಜನ. ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ, ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು, ಅದೆಷ್ಟೋ ಖುಷಿ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್, ಹಾರ್ಟ್ಲಿ ಥ್ಯಾಂಕ್ ಯು. ಓಕೆನಾ? ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಜೊತೆಗೆ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಫಸ್ಟ್ ನೋಟಿಫಿಕೇಷನ್ನು ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ. ಓಕೆನಾ? ಅದಕ್ಕೆ ಪ್ಲೀಸ್ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದ್ರ ಜೊತೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೀಲೇಬೇಡಿ. ಅದನ್ನು ಯಾಕಂದರೆ ಒಂದು 2 ಸೆಕೆಂಡ್ಸ್ ಅಷ್ಟೇ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡೋದಕ್ಕೆ, ದುಡ್ಡಂತೂ ಹತ್ತದೇ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಮತ್ತು ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ. ಇರೋದೇ ಒಂದು 4 to 5 minutes ವೀಡಿಯೋ ಇರುತ್ತೆ. ಸೊ ಹಾಗಾಗಿ ಪ್ಲೀಸ್ ಅದನ್ನು ಏನು ಮಾಡಿ ಅಂತಂದರೆ, ಪ್ಲೀಸ್ ವೀಡಿಯೋನ ಫುಲ್ ವಾಚ್ ಮಾಡಿ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ವಿಡಿಯೋ ಅಂಥ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಹೇಳಿದರೆ, ನನ್ನ ಭವಿಷ್ಯವಾಣಿ ಯಾವತ್ತೂ ಸುಳ್ಳಾಗಲ್ಲ. ಓಕೆನಾ? ಯಾಕಂದರೆ ಇಂಥ ಡೇಟ್ಗೆ ಇಂಥ ಟೈಮ್ಗೆ ಬರುತ್ತೆ ಅಂತ ನನಗೆ ಗೊತ್ತಿರುತ್ತೆ. ಸೊ ಹಾಗಂತ ನಾನೇನು ಒಂದು ದೊಡ್ಡ ಮಟ್ಟಿಗೇನಲ್ಲ. ಬಟ್ ನಮ್ಮ ಸರಿಂದ ನಮಗೆ ಗೊತ್ತಾಗ್ತಾ ಇರುತ್ತೆ, ಇವತ್ತು ಬರುತ್ತೆ, ಇವತ್ತು ಬರಲ್ಲ, ಇವಾಗ ಬರಲ್ಲ ಅಂತ ನಮಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಹೇಳಿರೋ ಪ್ರಕಾರ, ನಾನು ಏನು ಹೇಳಿದೆ, ಗೃಹಲಕ್ಷ್ಮಿ ಅಮೌಂಟ್ ಬಂದುಬಿಟ್ಟು ನಿಮಗೆ 15ನೇ ತಾರೀಕು ಒಳಗಡೆ ಬಂದೇ ಬರುತ್ತೆ ಅಂತ ಹೇಳಿದ್ದೆ. ಓಕೆ ಅಲ್ವಾ? ಓಕೆ, ನಾನು ನಾನು ಥಂಬ್ನೇಲಲ್ಲೇ ಹಾಕಿರ್ತೀನಿ ನೋಡಿ. ನನಗೆ ನೆನ್ನೆ ಬಂತು. ಆಲ್ಮೋಸ್ಟ್ ಆಲ್ ಎಲ್ಲರೂ ಬಂದು ಹೇಳಿದ್ದಾರೆ. ನಮ್ಮ ಆಫೀಸಲ್ಲಿ ಹೇಗಿದೆ ಗೊತ್ತಾ ನಿಮಗೆ? ಅಂದರೆ ಒಂದು ರಿಲೇಷನ್ ಥರ ಬೆಳೆದ್ಬಿಟ್ಟಿದೆ ಎಲ್ಲ ಜನಗಳ ಜೊತೆ ನಮ್ಮದು. ಹೇಗೆ ಅಂತಂದರೆ, ಬಂದ ತಕ್ಷಣವೂ ಬಂದಿದೆ ಅಂತ ಹೇಳ್ತಾರೆ, ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಬಂದು ಕೇಳ್ತಾರೆ. ಪ್ರತಿಯೊಂದೂ ನಾವು ಯಾವುದೇ ಕೆಲಸ ಮಾಡಿಕೊಟ್ರು ಒಂದು ಸ್ವೀಟ್ ಬಾಕ್ಸ್ ಜೊತೆನೋ ಅಥವಾ ಸ್ನ್ಯಾಕ್ಸ್ ಜೊತೆನೋ ಬಂದು ಹೇಳ್ತಾರೆ. ಬಂದಿಲ್ಲ ಅಂದರೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಬಂದು ಕೇಳ್ತಾರೆ. ಬಂದಿದ್ದರೆ ಬಂದಿದೆ ಮೇಡಮ್ ಅಂತ ಹೇಳ್ತಾರೆ. ಒಂಥರ ಏನೋ ಬಾಂಡಿಂಗ್ ಬೆಳೆದ್ಬಿಟ್ಟಿದೆ ಎಲ್ಲ ನಮ್ಮ ಏರಿಯಾ ಜನಗಳ ಜೊತೆ ಫುಲ್ಲು. ಆ ಥರ ಇದೆ ನಮ್ಮ ಬಾಂಡಿಂಗು. ಸೊ ಹಾಗಾಗಿ ಎಲ್ಲ ಜನನೂ ಬಂದು ಹೇಳಿದರು ನೆನ್ನೆ. ಎಲ್ರಿಗೂ ಅಮೌಂಟ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಬಂದು ಹೇಳಿದ್ರು, ಮೇಡಮ್ ನಮಗೆ ಅಮೌಂಟ್ ಬಂದಿದೆ ಅಂತ. ಇನ್ನು ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ಇವತ್ತು ಬರುತ್ತೆ. ಅಂದರೆ 15ನೇ ತಾರೀಕು, 15th of January ಬರುತ್ತೆ ಅಮೌಂಟು. ಫೆಬ್ರವರಿ 15th of February ಅಮೌಂಟು ಬರುತ್ತೆ. ಇನ್ನು ಯಾರು ವರಿ ಮಾಡ್ಕೋಬೇಡಿ. ಫಸ್ಟಿಂದ ಯಾರಿಗೆ ಬಂದಿಲ್ಲ ಅಮೌಂಟು, ಅಂದರೆ ಟ್ಯಾಕ್ಸ್ ಪೇ ಅಂತ ಯಾರ್ಯಾರಿಗೆ ಬರ್ತಾಯಿತ್ತು, ಸುಮ್ಮನೆ ಅವರು ಟ್ಯಾಕ್ಸ್ ಪೇನೇ ಮಾಡ್ತಾ ಇರಲಿಲ್ಲ, ಅವ್ರಿಗೆ ಸುಮ್ಮನೆ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾಯಿತ್ತು ನೋಡಿ. ಅವ್ರಿಗೂ ಇವಾಗ ಏನಪ್ಪ ಅಂತಂದರೆ, ಅವ್ರಿಗೂ ಅಂಥ ಟೆಕ್ನಿಕಲ್ ಇಶ್ಯೂಯಿಂದ ಆಗ್ತಾಯಿತ್ತು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗ ಅಂಥವ್ರಿಗೂ ಇವಾಗ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆಮೇಲೆ ಗೃಹಲಕ್ಷ್ಮಿ ಯಾರ್ಯಾರು ಅಪ್ಲೈನೇ ಮಾಡಿಲ್ಲ ಅಂಥವ್ರಿಗೆಲ್ಲ ನಾವು ಮಾಡ್ತಾಯಿದ್ದೀವಿ. ಓಕೆನಾ? ಒಂದು ಒಳ್ಳೆ ಕೆಲಸ ಅಲ್ವಾ ಅದು? ಯಾರ್ಯಾರು ಮತ್ತೆ ಆಲ್ಮೋಸ್ಟ್ ಆಲ್ ನಾವು ಮಾಡಿದ್ದು 1 ತಿಂಗಳಿಗೆಲ್ಲ ಅಮೌಂಟ್ ಬರ್ತಾ ಇದೆ, ಲೇಟ್ ಆಗ್ತಾಯಿಲ್ಲ. ನಾವು ಹೇಳಿದ್ದು ಅಂದರೆ, ನಾವು ಅಪ್ಲೈ ಮಾಡುವಾಗ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಒಂದು 2 months ಆಗುತ್ತೆ. ಯಾಕಂದರೆ ಜನಗಳು ಸುಮ್ಮನೆ 15 ದಿವಸದಲ್ಲಿ ಬರುತ್ತೆ, 1 ತಿಂಗಳಲ್ಲಿ ಬರುತ್ತೆ ಅಂತ ಜನಗಳಿಗೆ ಆಶ್ವಾಸನೆ ಕೊಟ್ಟು ಆಮೇಲೆ ಇದು ಮಾಡಬಾರ್ದಲ್ವಾ? ಸೊ ಹಾಗಾಗಿ 2 ತಿಂಗಳಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಬಟ್ ಅದು ಆಲ್ಮೋಸ್ಟ್ ಆಲ್ 1.5 ತಿಂಗಳು, 1 ತಿಂಗಳು ಹಬ್ಬ ಅಂದರೆ 1.5 ತಿಂಗಳಿಗೆಲ್ಲ ಅಮೌಂಟು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅವ್ರ ಮುಖದ ಮೇಲೆ ಒಂದು ಖುಷಿ ನೋಡೋದು ಇದಿರುತ್ತಲ್ಲ, ಅದು ನಿಜ. ಎಷ್ಟು 1 ಲಕ್ಷ ಕೊಟ್ಟರು ಬರಲ್ಲ ಆ ಖುಷಿ ನೋಡೋಕ್ಕೆ. ಅಂಥದ್ದು ಒಂದು ಬಂದು ಹೇಳ್ತಾರಲ್ಲ ಅವರು,
ಅದು ಒಂದು ಖುಷಿ ಆಗುತ್ತೆ. ಇನ್ನು ಯಾರ್ಯಾರ್ದು ಫಸ್ಟಿಂದ ಯಾರ್ಯಾರ್ದು ಅಪ್ಲೈ ಆಗಿಲ್ಲ ಅವರೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರದ ಬೆಂಗಳೂರು 1, ಕರ್ನಾಟಕ 1 ಅಲ್ಲೆಲ್ಲ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಆಗ್ತಾಯಿದೆ. ಆಮೇಲೆ ಯಾರ್ಯಾರ್ದು ಅಪ್ಲೈ ಆಗಿಲ್ಲ ಅಂದರೆ ಯಾರ್ಯಾರ್ದು ಅಪ್ಲೈ ಆಗ್ತಾಯಿಲ್ಲ ಅವ್ರದ್ದು ಅಲ್ಲೇ ಗೃಹಲಕ್ಷ್ಮಿ ವೆಬ್ಸೈಟಲ್ಲಿ ನೀವು EKYC ಮಾಡಿ ಆನ್ ದ ಸ್ಪಾಟ್ ಅಪ್ಡೇಟ್ ಮಾಡಿದರೆ ಅಪ್ಲೈ ಆಗ್ತಾಯಿದೆ. ಸೊ ಹಾಗಾಗಿ ಪ್ಲೀಸ್ ಯಾರು ವಾಪಸ್ ಕಳಿಸ್ಬೇಡಿ ಬಂದವ್ರನ್ನ, ಹಂಗಂಗೆ ಅಪ್ಲೈ ಮಾಡಿ ಕಳಿಸಿ. ಆದಷ್ಟು ಇದು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟು, ಮತ್ತೆ ಹೊಸ ಗುಡ್ ನ್ಯೂಸ್ನೊಂದಿಗೆ ಮತ್ತೆ ಸಿಗ್ತೀನಿ ನಾಳೆ ಬೆಳಗ್ಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಎಲ್ರಿಗೂ. ಹಬ್ಬ ಮಾಡಿ. ಗೃಹಲಕ್ಷ್ಮಿ ದುಡ್ಡು ಎಲ್ರಿಗೂ ಆಲ್ಮೋಸ್ಟ್ ಆಲ್ ಬಂತು. ಸೊ ಹಾಗಾಗಿ ಹಬ್ಬ ಮಾಡಿ. ಆಮೇಲೆ ನಾನು ಮಾತಾಡ್ತಾ ಏನಾದರೂ ತಪ್ಪು ಏನಾದರೂ ಆದರೆ ಪ್ಲೀಸ್ ನನಗೆ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದರೆ ತಪ್ಪು ಎಲ್ಲರಿಂದನೂ ಆಗುತ್ತೆ, ಸಹಜ. ನಾನಿನ್ನೂ ನ್ಯೂ ಯೂಟ್ಯೂಬರ್ ಅಂತ ಅಂದ್ಕೊಳ್ಳಿ, ನನಗೆ ಮಾತಾಡೋಕ್ಕೆ ಬರಲ್ಲ ಒಂದೊಂದು ಸಾರಿ. ಸೊ ಹಾಗಾಗಿ ಪ್ಲೀಸ್ ನನಗೆ ಒಂದೊಂದು ಸಾರಿ ಏನಾದರೂ ಸೆಂಟ್ರಲ್ ಮಿಸ್ಟೇಕ್ ಆದ್ರೂ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.